Okay, good evening everyone. Welcome to another episode. And ಇವತ್ತು ವಾಪಸ್ ನಾವು ಕಾಲೇಜಿಗೆ ಹೋಗಿಲ್ಲ. ವಾಪಸ್ ಅಂದರೆ ನಿನ್ನೆನೂ ಹೋಗಿದ್ದಿಲ್ಲ, ಯಾಕಂದರೆ ಮನೆ ಕೆಲಸ ಅದಕ್ಕೆ ಹೋಗಿಲ್ಲ. ಸೊ ಇವತ್ತೇನಂದ್ರೆ ನಾವು ಡೆಡ್ ಲಿಫ್ಟ್ ಮಾಡೋರಿದ್ದೇವೆ. ಸೊ ವಾಪಸ್ ನಾ ಮೊನ್ನೆ ಹಂಗೆ ನಂಗೆ ಚಕ್ಕರ್ ಬರಬಾರ್ದು, ಬ್ಲ್ಯಾಕ್ಔಟ್ ಆಗಬಾರ್ದು ಅಂತಂದು ORS 2 ಪ್ಯಾಕೆಟ್ ಸೊ ಕುಡ್ದೆ ಜಿಮ್ಮಿಗೆ ಹೋಗೋಣಂತ. ಇವತ್ತು ವಿಶಾಲ್ ಮತ್ತು ಸ್ಕಂದ ಇಬ್ಬರು ಬರ್ಲತ್ತಾರೆ ಡೆಡ್ ಲಿಫ್ಟ್ ಮಾಡ್ಲಿಕ್ಕೆ. ಸೊ ಐ ಸಿ ಯು ಇನ್ ದ ಜಿಮ್. ಸೊ ಲೆಟ್ಸ್ ಗೋ. ಓಕೆ ಓಕೆ ಸೊ ಡೆಡ್ ಲಿಫ್ಟ್ ಇಟ್ ಇಸ್. ಸ್ಕಂದ ಬರಲಿಲ್ಲ, ಮಲ್ಕೊಂಡಾನಂತ. ಮಲ್ಕೊಳ್ಳಿ, ಅವ ಅರ್ಧ ತಾಸು ವೇಟ್ ಮಾಡಂದ. ಸೊ ಹಂಗೆ ಸೊ ಬೈದ ಮಲಗಿಸಿದ್ವಿ ವಾಪಸ್. ಸೊ ಡೆಡ್ ಲಿಫ್ಟ್ ಎಸ್ ಸೆಟ್ಲಿ, ಎಸ್ ಸೆಟ್, ಎಸ್ ಸೆಟ್ 3 45 ಫಸ್ಟ್ ಸೆಟ್. ಆಮೇಲೆ 45 345. ಓಕೆ, ಸೊ ಫಸ್ಟ್ ಸೆಟ್ 45 ಆನ್ ಈಚ್ ಸೈಡ್. ಆಮೇಲೆ ಏನೇ 60 kgs 45 pounds ಮತ್ತು ಪ್ಲಸ್ ಬಾರ್ ಹಿಡಿದು 60 kgs ಆಗ್ತದೆ. ಆಮೇಲೆ ಸೆಕೆಂಡ್ ಸೆಟ್ಟಿಗೆ ಪ್ಲಸ್ 45 ಹಾಕ್ತೀವಿ, ಮತ್ತು ಥರ್ಡ್ ಸೆಟ್ಟಿಗೆ ಇನ್ನೂ ಪ್ಲಸ್ 45. ಸೊ ಟಾಪ್ ಸೆಟ್ 45 + 45 + 45 ಪ್ಲಸ್ ದ ಬಾರ್. ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಹೇಳ್ತೀನಿ, ಯಾಕಂದ್ರೆ ನನ್ನ ಮ್ಯಾಚ್ ವೀಕ್ ಅದ ಅದಕ್ಕೆ. ಹೌದಾ? ಸೊ ಅದಕ್ಕೆ ಆಮೇಲೆ ಹೇಳ್ತಾ. ಸೊ ಈಗ ಫಸ್ಟ್ ಸೆಟ್ ಮಾಡೋಣಂತ. ಸೊ ಲೆಟ್ಸ್ ಗೋ. Gosta de fazer orgia, essa novinha que tá na Bolândia. Gosta de fazer orgia, você tá em cima da piroca 24 horas por dia. Eu vou ser decada por cima da piroca. Essa novinha que tá na Bolândia gosta de fazer orgia, fica sentando em cima da piroca 24 horas por dia. Ela se decada por cima da piroca. ಥರ್ಡ್ ಸೆಟ್ ಐತಿ ಡೆಡ್ ಲಿಫ್ಟ್ 140 kg. ಎಷ್ಟು ಹಾಕೈತೆ ಅಷ್ಟು. Gosta de fazer orgia, essa novinha que tá na Bolândia gosta de fazer orgia, fica sentando em cima da piroca 24 horas por dia. Ela se decada por cima da piroca. ಓಕೆ, ಡನ್ ವಿತ್ ಡೆಡ್ ಲಿಫ್ಟ್ಸ್. ಆ್ಯಂಡ್ 4 ಸೆಟ್ಸ್ ಮಾಡಿದ್ವಿ. 3 ಸೆಟ್ಸ್ ಇನ್ ಪ್ಲ್ಯಾನ್ ಇತ್ತು, ಆದ್ರೆ ನಾ 4th ಸೆಟ್ ಎಕ್ಸ್ಟೆಂಡ್ ಮಾಡಿದೆ, ಯಾಕಂದ್ರೆ ಥರ್ಡ್ ಸೆಟ್ ಒಳಗೆ ನಂದು 2 ರೆಪ್ ಬಂತು. ಆಮೇಲೆ ನಾ 4th ಸೆಟ್ ಒಳಗೆ ಪುಷ್ ಮಾಡಿದೆ, ಅಲ್ಲೂ 1 ರೆಪ್ ಅಷ್ಟೇ ಬಂತು. ಆಮೇಲೆ ನನ್ನ ಬ್ಯಾಕ್ ಆರ್ಚ್ ಆಗಲಿ ಆಗ್ತದೆ. ಸೊ ಇಂಜೋರ್ ಆಗೋದು ಬೇಡ ಅಂತಂದು ಸ್ವಲ್ಪ ಈಗೋಗಿ ಸೈಡ್ ಇಡೋಣ ಅಂತ, ಯಾಕಂದ್ರೆ ನಂಗೆ ಟ್ರೈನ್ ಮಾಡೋದು ಅದ ಮತ್ತು ಬ್ಯಾಕ್ ಏನಾರು ಮಾಡ್ಕೊಂಡೆ ಸ್ವಲ್ಪ ಅದು ಫಿಯರ್ ಫ್ಯಾಕ್ಟರ್ ಇರ್ತದೆ ಡೆಡ್ ಲಿಫ್ಟ್ ಒಳಗೆ. ಆಮೇಲೆ ನಾ ಭಾಳ ದಿವಸದಿಂದ ಟ್ರೈನ್ ಮಾಡಿಲ್ಲ ಡೆಡ್ ಲಿಫ್ಟ್. ಸೊ ನಂಗೆ ಫಾರ್ಮ್ ಅದು ಇನ್ನೂ ಅಷ್ಟು ಕರೆಕ್ಟಾಗಿ ಚಲೋ ಗುರ್ತಿಲ್ಲ. ಸೊ ಅದಕ್ಕೆ 2 and 3 ರೆಪ್ಸ್ ಬಂದು. ಸೊ ಗುಡ್ ಇನಫ್, ಮಜಾ ಬಂತಾದ್ರು ಮಾಡಲಿಕ್ಕೆ. ಪೀಸ್. ಸೊ ಈಗ ಏನಂದ್ರೆ ಡೆಡ್ ಲಿಫ್ಟ್ ಮುಗೀತು, ಆರ್ಮ್ಸ್ ಟ್ರೈನ್ ಮಾಡೋಣಂತ. ಸೊ ಲೆಟ್ಸ್ ಗೋ ಆ್ಯಂಡ್ ಟ್ರೈನ್ ಆರ್ಮ್ಸ್. ಬಾರ್ಬೆಲ್ ಕರ್ಸ್ ಅದ್ರ ಜೋಡಿ ಮೆಷರ್ ಸಿಸ್ಟಮ್ ಮಾಡತ್ತೀವಿ. 4 ಸೆಟ್ಸ್ ಐತಿ.
ಓಕೆ ಬಾರ್ಬೆಲ್ ಬೈಸೆಪ್ಸ್ ಜೋಡಿ ರೋಪ್ ಪುಷ್ ಡೌನ್ಸ್ನ ಸೂಪರ್ ಸೆಟ್ ಮಾಡ್ಲತ್ತೀವಿ. ಅಲ್ಲಿ ಮಾಡಿ ಇಲ್ಲೇ ಪುಷ್ ಡೌನ್ಸ್ ಮಾಡ್ಬೇಕು. ಆಮೇಲೆ ರೆಸ್ಟ್ ತಗೊಂಡೆ ವಾಪಸ್ ಕರ್ಲ್ಸ್ ಆಮೇಲೆ ಮತ್ತೆ ಪುಷ್ ಡೌನ್ಸ್. ಸೊ ಯಾ ಪುಷ್ ಡೌನ್ಸ್ ಮಾಡೋಣ ಅಂತ. ಸೊ ಲೆಟ್ಸ್ ಗೋ. ಸೊ ಲಾಸ್ಟ್ ಸೆಟ್ ಡಂಬಲ್ ಲೆಗ್ ಹೊಡಾತೀವಿ. ಫೇಲ್ಯೂರ್ ಮಾಡಿ 55. ಕಾಂಟ್ಯಾಕ್ಟ್ ಆಗಿದೆ. ಸೊ ಈಗ ಬೈಸೆಪ್ ಕರ್ಲ್ಸ್ ಆತ ಬಾರ್ಬೆಲ್ದಾಗ. ಸೊ ಈಗ ಹ್ಯಾಮರ್ ಕರ್ಲ್ಸ್ ಹೊಡ್ಯಾತೀವಿ ಲೈಯಿಂಗ್ 3 sets. ಲಾಸ್ಟ್ ಸೆಟ್ 30 pounds. ನೋಡು ಎಷ್ಟಾಗೈತಿ. ಲಾಸ್ಟ್ ಸೆಟ್ ಈಗ ಇನ್ಕ್ಲೈನ್ ಸ್ಕಲ್ ಕ್ರಷರ್ಸ್ ಒಳಗ ಎಷ್ಟ್ ಹಾಕಿಲೆ 40 40 ಅದ. ಚಸ್ಮಾ ಹಾಕೊಂಡಿಲ್ಲ, ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಓಕೆ 40 ಎಷ್ಟ್ ರೆಪ್ಸ್. ಓಕೆ ಫೇಲಿಯರ್ ಅಂತ. ಸೊ ಯಾ ಲೆಟ್ಸ್ ಗೋ, ಲೆಟ್ಸ್ ಗೆಟ್ ಇಟ್. ಕೈ ಹೊರಗಿರ್ತಾವ
ವಾಲ್ಪೇಪರ್ ತೋರಿಸ್ತೆ ಎಷ್ಟು ತಿಂಗಳು ಬಂದಂತ ತೋರ್ಸವ ಸಿಮ್ಮಿಗೆ ಎಷ್ಟು ತಿಂಗಳು ಬಂದಂತ ತೋರ್ಸವ ಸಿಮ್ಮಿಗೆ ಪಾಲೆ ನಾವು ಹೊಡಿತೇನೆ ಆಮೇಲೆ ಹೇಳೋಂತಿ ನಡಿಪಾ ಹೇಳ್ಕೊಡ್ಲ ಗುರುಜಿ ಗುರುಜಿ ಅಲ್ಲೋಣ ಅಲ್ಲೋಣ ಆ ಸಿಂಗ ಯಾರ್ ಕಲಿಸ್ಕೊಟ್ಟಿದ್ದ ಹಿಂಗಿದ್ ಎಕ್ಸರ್ಸೈಸ್ ನೆನಪೈತೇನ ಇಸ್ಲೇ ಕೇಳೋಂಗ್ ಯಾರು ಹೇಳ್ಕೊಟ್ಟಿದ್ ಕೇಳೋಂಗ ಹೇಳ್ಕೊಟ್ಟಿದಲ್ಲ ಪ್ರೋ ಯಾರು ಆಗ್ಯಾರ ಅದು ಬೇಕಾಗ್ತದೆ ನೋಡ್ರಿ ಇಲ್ಲಿ ಸ್ಟೇಕ್ ಐತಿಲ್ಲ ಅಂತಂದ್ ಕೇಳಿ ಸಾಲ ಇಸ್ಕೊಳಕ್ ಬಂದ ಎಲ್ಲಾರು ಉದ್ದಾರ ಆಗಾಕ ರೊಕ್ಕ ನಾವೇ ಮಾಡಿದ್ರೆ ಈ ಹಾಳಾಗಾಕ ರೊಕ್ಕ ಕೇಳಿದಂತ ಏನ್ ತಗೊಂಡ್ ಹೊಡಿಬೇಕು ನೋಡ್ರಿ ಅವ್ನು ಇಟ್ಸ್ ಟೈಪ್ ಆಫ್ ಪ್ರೊಫೆಸರ್ सट्टाबाजी सट्टाबाजी करने में काहे का प्रोफेशन डांसर 감사합니다. 소드먼데 소돔이다. ಸಿಗುತ್ತೆ ಸ್ವಲ್ಪ ಕೊರಿಯನ್ ಬರಾಕತ್ತಿ ನೋಡಿ ಸಣ್ಣ ಸಣ್ಣ ಅಂಬ್ರೆಲಾಸ್ ನೋಡಿದೆ ಅಂದ್ರೆ ಬರೀ ಕೊರಿಯನ್ ಬರ್ತೈತೆ ಲೀಫ್ ಮಾಡ್ತಿತ್ತಂತ ಸ್ಟ್ರೆಸ್ ನಮ್ಗೆ ಇಷ್ಟ ಐತಂದ್ರೆ ಇದೇ ಹಿಂಗೆ ಕಿತ್ಕೊಂಡು ಬಂದ್ಬಿಟ್ಟಾಗತ್ತೆ ಕೈಯಾಗ ಅಷ್ಟು ಸ್ಟ್ರೆಸ್ ಐತೆ ನನಗೆ ಎದರ್ದ ಅಕ್ಕಿ ಕೊಡುದ